ಅಂತ ಹೇಳ್ತಾ ಇದ್ರಿ, ಎಷ್ಟು ದಿವಸ ಆಯ್ತು ರೀ? ಸರ್ ಈಗ ನಾವು 2022 ರೀ ಅಥಣಿ ತಾಲೂಕೊಳಗೆ SC ST ಗೆ ಸಂಬಂಧಪಟ್ಟಂಗೆ ದೌರ್ಜನ್ಯ ಕಾಯ್ದೆಗೆ ಸಂಬಂಧಪಟ್ಟ ಗೋಡೆ ಬರಹ ಮಾಡಿದ್ದು ರೀ 2022. ಇಲ್ಲಿವರೆಗೂ 3 ವರ್ಷ ಆಯ್ತು ರೀ ಸರ. ಈಗ ನಾವು ಪ್ರಾಪರ್ ನಮ್ಮದು ಹುಕ್ಕೇರಿ ರೀ. ನಾವು ಹುಕ್ಕೇರಿಂದ ಇಲ್ಲಿವರೆಗೂ ಬಂದು ಕಿಶಂದ್ರೆ 3 ವರ್ಷ ಹತ್ರ ಅಲ್ಲಿಂದ ಇಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡತ್ತೇವೆ ರೀ. ನಾವು ವಿಡಿಯೋಗಳಿಗೆ ಭೇಟಿ ಆದ್ರಿ, ಕಡಿಮೆ ಅಂದ್ರೆ ಒಂದು 10 ಸರಿ ಅವರಿಗೆ ಹೋಗಿ ಭೇಟಿ ಆಗಿದ್ದೇವೆ. ಅವರ ಬಿಲ್ ಕೊಡ್ತೀವಂತ ಅಂತಾರೆ ಸರ್. ಇಲ್ಲಿವರೆಗೂ ಯಾವುದೇ ಬಿಲ್ಗಳನ್ನು ಪೇಡ್ ಮಾಡಿದ್ದೀವಿ. ಹೋದಾಗ ಒಂದು ಸರಿ ಆಶ್ವಾಸನೆ ಕೊಡ್ತಾರೆ, 4 ದಿವಸ ಬಿಟ್ಟು ಕೊಡ್ತೀವಿ ರೀ, 8 ದಿವಸ ಬಿಟ್ಟು ಕೊಡ್ತೀವಿ ಅಂತ ಕೊಡ್ತಾರೆ ರೀ. ಆದರೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ನಮ್ಮದು ಯಾವುದೇ ರೀತಿ ಬಿಲ್ಗಳು ಪೇಡ್ ಮಾಡಿಲ್ಲ ರೀ. ಇದಕ್ಕೋಸ್ಕರ ನಾವು ತಾಲೂಕ್ ಪಂಚಾಯತಿಗೆ ಹೋಗಿಸಿಂದ ಲೆಟ್ರ್ ಕೊಟ್ಕಿಸಿಂದ ಅವ್ರಿಗೂ ಭೇಟಿ ಆಗಿದ್ದೇವೆ ರೀ. ಈಗ ಅವರು ಕೂಡ ಹಂಗೆ ಹೇಳಿದ್ದಾರೆ ರೀ. ಆದರೆ ನಮಗೆ ಇದರಿಂದ ಭಾಳ ತೊಂದರೆ ಆಗಿಬಿಟ್ಟೈತೆ ರೀ. ಯಾವ್ಯಾವ ಪಂಚಾಯತಿ ಕೊಟ್ಟಿಲ್ಲ ರೀ? ನಾವು ಇಲ್ಲಿ ಅಥಣಿ ತಾಲೂಕೊಳಗೆ ರೀ ಟೋಟಲ್ ಇನ್ನು 11 ಪಂಚಾಯತಿ ನಮಗೆ ಬಿಲ್ ಮಾಡ್ಬೇಕು ರೀ. ಯಾವ್ಯಾವ ಪಂಚಾಯತಿ ಇದಾವೆ? ಶಂಕರಟ್ಟಿ ರೀ ಸರ್, ಒಂದು 30,000 ರೂಪಾಯಿ ಬಿಲ್ ಐತೆ ರೀ. ಆಮೇಲೆ PK ನಾಗನೂರು ರೀ 25,000 ರೂಪಾಯಿ ಕೊಡ್ಬೇಕು ರೀ. ಹಳ್ಳ್ಯಾಳ 10,000 ರೂಪಾಯಿ ಐತೆ ರೀ. ಮಲಾಬಾದು 30,000 ರೂಪಾಯಿ ಐತೆ ರೀ. ಆಮೇಲೆ ಜುಂಜುರವಾಡು 15,000 ರೂಪಾಯಿ. ಕನ್ಯಾಳು 12,000 ರೂಪಾಯಿ. ಕೋಹಳ್ಳಿ 15,000 ರೂಪಾಯಿ ಐತೆ ರೀ. ಆಮೇಲೆ ಮಧುಭಾಮಿ 25,000 ರೂಪಾಯಿ ಕೊಡ್ಬೇಕು ರೀ. ಸಿದ್ದೇವಾಡಿ 10,000 ರೂಪಾಯಿ ಕೊಡ್ಬೇಕು ಸರ್. ಹಿಂಗೆ ರೀ ಟೋಟಲ್ 11 ಪಂಚಾಯತಿ ಗ್ರಾಮ ಪಂಚಾಯತಿ ಉಳಿದವ್ರು ಸರ್. ನಾವು ತಾಲೂಕ್ ಪಂಚಾಯತಿ ಒಳಗೆ ನೀವು ಇದನ್ನು ಕೊಟ್ಟರೆ ಏನಂತಾರೆ ರೀ ಸರ್? ತಾಲೂಕ್ ಪಂಚಾಯತಿ ಅವ್ರಿಗೂ ಹೋಗಿಸಿಂದ ಭೇಟಿ ಆದ್ರು ಸರ್. 2 ರಿಂದ 3 ಸಾರಿ ಅವ್ರಿಗೂ ಭೇಟಿ ಆಗಿದ್ರು ಸರ್. ಅವರು ಲೆಟ್ರ್ ಕೊಡು ಅಂತ ಹೇಳಿದ್ರಿ, ಲೆಟ್ರು ಕೊಟ್ಟಿವ್ರಿ. ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರ್ಸಾನಿಲ್ಲ ರೀ ಸರ್. ಅದಕ್ಕೆ ಇದರಿಂದ ನಮಗೆ ಭಾಳ ತೊಂದರೆ ಆಗೈತೆ ರೀ. ಇದರಿಂದ ಯಾವನೇ ನಮಗೆ ಕಳಕಳಿ ವಿನಂತಿ ಸರ್, ನಮ್ಗೆ ನ್ಯಾಯ ಕೊಡಿಸ್ಬೇಕಂತ. ತಮ್ಮ ಹೆಸರು? ನಮ್ಮ ಹೆಸರು ಸಾತಗೋಡ ನಾಗನೂರಿ ಅಂತಾರೆ ಸರ್. ನಮ್ದು ಪ್ರಾಪರ್ ಹುಕ್ಕೇರಿ ರೀ.